ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ. ನಾನಿವತ್ತು ಪಾಲಕ್ನಲ್ಲಿ ತುಂಬಾ ಆರೋಗ್ಯಕರವಾದಂತಹ ಡಿಫ್ರೆಂಟಾಗಿ ಕಿಚಡಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾಲಿಗೆಗೆ ರುಚಿಯಾಗಿ, ಹೊಟ್ಟೆಗೆ ತಂಪಾಗಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಪಾಲಕ್ ಕಿಚಡಿನ. ತಪ್ಪದೆ ಒಂದು ಸಲನಾದರೂ ಈ ರೀತಿ ಪಾಲಕ್ ಕಿಚಡಿನ ಟ್ರೈ ಮಾಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲು ನಾನಿಲ್ಲಿ ಸ್ಟವನ್ನು ಆನ್ ಮಾಡಿ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ನೀರು ಈ ರೀತಿ ಕುದಿಯುವಾಗ ಪಾಲಕನ್ನು ಸ್ವಲ್ಪ ಜಾಸ್ತಿನೇ ಪಾಲಕನ್ನು ತಗೊಂಡ್ರೆ ಒಳ್ಳೆಯದು. ಟೇಸ್ಟ್ ಪಾಲಕ್ ಕಿಚಡಿ ಆಗಿರೋದ್ರಿಂದ ನಮಗೆ ಮೇಯ್ನಾಗಿ ಪಾಲಕ್ಕೆ ಜಾಸ್ತಿ ಇರಬೇಕು. ಪಾಲಕನ್ನು ನಾನು ದೊಡ್ಡ ಸೈಜು ಒಂದು ಕಟ್ ತೊಗೊಂಡಿದ್ದೀನಿ. ಆದಷ್ಟು ಎಳೆ ಪಾಲಕನ್ನು ತಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ ಕಿಚಡಿ ಅನ್ನೋದು. ಎಲೆ ತಗೊಳ್ಳಿ. ಆದಷ್ಟು ಒಂದು 2 ನಿಮಿಷ ನಾವು ಪಾಲಕನ್ನು ಕುದಿಸ್ಕೊಂಡ್ರೆ ಸಾಕು. ಹಸಿ ಸ್ಮೆಲ್ ಏನೂ ಬರೋದಿಲ್ಲ ಈ ರೀತಿ ಕುದಿಸೋದ್ರಿಂದ. ನಾನಿವಾಗ 2 ನಿಮಿಷ ಕುದಿಸಾದ್ಮೇಲೆ ಮಿಕ್ಸಿ ಜಾರಲ್ಲಿ ತಗೊತಾ ಇದ್ದೀನಿ. ಬಿಸಿ ಮೇಲೆ ಗ್ರೈಂಡ್ ಮಾಡಬೇಡಿ, ತಣ್ಣಗಾದ್ಮೇಲೆ ಮಾತ್ರ ಗ್ರೈಂಡ್ ಮಾಡ್ಕೊಳ್ಳಿ. ನೀರನ್ನೇನು ಹಾಕದೆ ಗಟ್ಟಿಯಾಗಿ ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ಆದಷ್ಟು ಸಾಫ್ಟಾಗಿದ್ದರೆ ನಮಗೆ ಕಿಚಡಿ ಅನ್ನೋದು ತುಂಬ ಟೇಸ್ಟಿಯಾಗಿರುತ್ತೆ. ನಾನು ನೋಡಿ ಈ ರೀತಿ ಮಿಕ್ಸಿ ಜಾರಲ್ಲಿ ತೆಗೆದಿದ್ದೀನಿ. ಇವಾಗ 1-2 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಖಾರಕ್ಕೆ, ನಮಗೆ ಖಾರಕ್ಕೆ ಏನು ಆ್ಯಡ್ ಮಾಡೋದಿಲ್ಲ, ಎಷ್ಟು ಬೇಕೋ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಶುಂಠಿ, ಇಷ್ಟನ್ನು ನೀರೇನು ಹಾಕ್ದೇ ಒಂದು ಸಲ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಕಿಚಡಿ. ಇವಾಗ ನಾನಿಲ್ಲಿ ಹೆಸರುಬೇಳೆ ಹಾಗೆಯೇ ಅಕ್ಕಿ ಸಮ ಪ್ರಮಾಣದಲ್ಲೇ ತಗೊತಾ ಇದ್ದೀನಿ. ನೀವು ಅಕ್ಕಿ ಸ್ವಲ್ಪ ಜಾಸ್ತಿ ತಗೊಂಡು ಹೆಸರುಬೇಳೆ ಸ್ವಲ್ಪ ಕಡಿಮೆ ಕೂಡ ತಗೋಬೋದು. ಇದನ್ನು ತೊಳೆದು ಸೈಡ್ಗೆ ಇಡ್ತಾ ಇದ್ದೀನಿ, ನೆನೆಸೋದೇನು ಬೇಡ. ಇವಾಗ ನೋಡಿ ನಾನು ಸ್ಟವ್ ಮೇಲೆ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಕುಕ್ಕರ್ಗೆ 1-2 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನೇ ಹಾಕ್ಕೋಬೇಕು ಒಗ್ಗರಣೆಗೆ. ಟೇಸ್ಟು ಕಿಚಡಿ ಚೆನ್ನಾಗಿರುತ್ತೆ. ಎಣ್ಣೆ ಏನು ಹಾಕ್ಕೊಳ್ಬೇಡಿ, ಈ ಪಾಲಕ್ ಅಲ್ವಾ, ಅದರಿಂದ ತುಪ್ಪನೇ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿ. ಇವಾಗ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಇನ್ನೇನು ಸ್ಪೈಸಸ್ ಅನ್ನೋದು ಆ್ಯಡ್ ಮಾಡಬೇಡಿ. ಇಷ್ಟಿದ್ರೆ ಮಾತ್ರ ನಮಗೆ ಒಳ್ಳೆ ಟೇಸ್ಟ್ ಇರೋದು. ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಈ ತುಪ್ಪದಲ್ಲಿ ಈ ರೀತಿ ಮಾಡೋದ್ರಿಂದ ನಮಗೆ ಕಿಚಡಿ ತುಂಬ ಅಂದರೆ ತುಂಬ ಎಕ್ಸಲೆಂಟಾಗಿರುತ್ತೆ. ನಾನು ತೋರಿಸ್ದಾಗೆ ಮಾಡಿ ನೋಡಿ ನೀವು ಒಂದ್ಸಲ, ನಿಮಗೆ ಎಷ್ಟು ಚೆನ್ನಾಗಿರುತ್ತಾ ಅನಿಸುತ್ತೆ. ಇವಾಗ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ವ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಅನ್ನೋದು ಇರಬಾರ್ದು. ಸ್ವಲ್ಪ ಒಳ್ಳೆ ಅರೋಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಒಂದು ನಿಮಿಷ ಚೆನ್ನಾಗಿ ಈ ರೀತಿ ಫ್ರೈ ಮಾಡಾದಮೇಲೆ ನಾವು ತೊಳೆದು ಇಟ್ಕೊಂಡಿರುವಂತಹ ಹೆಸರುಬೇಳೆ ಅಕ್ಕಿನ ಹಾಕ್ಬಿಟ್ಟು ಒಂದು 2-3 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಾವು ಹೆಸರುಬೇಳೆನ ಬಳಸೋವಾಗ ಮುಂಚೆನೇ ನಾವು ಹುರ್ಕೊತೀವಲ್ವ, ಆದರೆ ಈ ಕಿಚಡಿ ಮಾಡೋವಾಗ ನಾವು ಹೆಸರುಬೇಳೆ ಹಾಗೆಯೇ ಅಕ್ಕಿನ ಈ ರೀತಿ 1-2-3 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಫ್ರೈ ಮಾಡೋದ್ರಿಂದ ತುಂಬಾ ಟೇಸ್ಟ್ ಅನಿಸುತ್ತೆ. ಹಾಗೆಯೇ ಸಾಫ್ಟಾಗುತ್ತೆ ಕಿಚಡಿ ಅನ್ನೋದು. ತಪ್ಪದೆ ನೀವು ಒಂದು ಸಲ ಈ ರೀತಿ ಮಾಡಿ ನೋಡಿ. ಆದರೆ ಕೆಲವೊಬ್ಬರು ಈ ರೀತಿ ಹೊಸ ರೆಸಿಪೀಸ್ನ ಮಾಡೋದಕ್ಕೆ ಅಷ್ಟೊಂದು ಇಷ್ಟಪಡೋದಿಲ್ಲ, ಡೈಲಿ ರೊಟೀನ್ ರೆಸಿಪೀಸ್ನೇ ಮಾಡ್ತಿರ್ತಾರೆ. ಈ ರೆಸಿಪಿನ ಹ್ಯಾಪಿಯಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ, ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ನೋಡಿ 2-3 ನಿಮಿಷ ಈ ರೀತಿ ಫ್ರೈ ಮಾಡಾದಮೇಲೆ 2 ಕಪ್ಪು ತೊಗೊಂಡಿದ್ವಲ್ಲ ಹೆಸರುಬೇಳೆ ಹಾಗೆಯೇ ಅಕ್ಕಿ ಎರಡೂ ಸೇರಿಬಿಟ್ಟು 5 ಕಪ್ಪು ನೀರು ಹಾಕ್ಕೊಂಡ್ರೆ ನಮಗೆ ಕಿಚಡಿ ಪರ್ಫೆಕ್ಟಾಗಿ ಆಗುತ್ತೆ. ಈ ರೀತಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು 1-2-3 ವಿಷಲ್ ಹಾಕ್ಸಿದ್ರೆ ನಮಗೆ ಕಿಚಡಿ ಅನ್ನೋದು ಪರ್ಫೆಕ್ಟಾಗಿ ಆಗಿರುತ್ತೆ. ನೋಡಿ ಇವಾಗ ಪ್ರೆಷರ್ ಎಲ್ಲ ಹೋದ್ಮೇಲೆ ತೋರಿಸ್ತಿದ್ದೀನಿ ಯಾವ ರೀತಿ ಆಗಿದೆ ಅಂತ. ನಮಗೆ ಈ ರೀತಿ ಇದ್ದರೆ ಕಿಚಡಿ ಅನ್ನೋದು ಪರ್ಫೆಕ್ಟು. ತುಂಬ ಸಾಫ್ಟಾಗಿರಬಾರ್ದು, ಹಾಗೆಯೇ ಗಟ್ಟಿಯಾಗಿರಬಾರ್ದು. ಬಾತ್ ಥರ ಕಿಚಡಿ ಥರನೇ ಇರಬೇಕು. ಒಂದು ಸಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ನಾವು ಹಾಕಿರ್ತೀವಲ್ವ ಚಕ್ಕೆ ಹಾಗೆಯೇ ಏಲಕ್ಕಿ, ಇದನ್ನೆಲ್ಲ ತೆಗೆದುಬಿಟ್ರೆ ಬೆಸ್ಟು. ಮತ್ತು ಒಂಥರ ಓವರ್ ಸ್ಮೆಲ್ ಬರುತ್ತೆ, ನಮಗೆ ಸ್ಪೈಸಸ್ ಸ್ಮೆಲ್ ಇರಬಾರ್ದು. ಪಾಲಕ್ ಕಿಚಡಿ ಅಂದರೆ ಪಾಲಕ್ ಫ್ಲೇವರೇ ನಮ್ಗೆ ಗೊತ್ತಾಗಬೇಕು. ಇವಾಗ ನಾವು ಪಾಲಕನ್ನು ಪೇಸ್ಟ್ ಮಾಡಿರ್ತೀವಲ್ವ, ಆ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ಹಾಗೆಯೇ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಕೂಡ ಹಾಕ್ಕೊಳ್ಳಿ. ಇದಕ್ಕೆ ಗರಂ ಮಸಾಲ ಇಲ್ಲ ಖಾರದ ಪುಡಿ, ಟೊಮೊಟೊ ಇದೆಲ್ಲ ಏನು ಹಾಕೋಕ್ಕೆ ಹೋಗಬೇಡಿ. ಪಾಲಕ್ ಕಿಚಡಿ ಅಂದರೆ ಈ ರೀತಿ ಮಾಡ್ಕೊಂಡ್ರೇ ಬೆಸ್ಟ್ ರೆಸಿಪಿ.
ತುಂಬ ಹೆಲ್ತ್ಗೆ ಒಳ್ಳೆಯದು. ಇನ್ನು ಅದನ್ನೆಲ್ಲ ಹಾಕ್ಬಿಟ್ಟು ಅದನ್ನು ಟೇಸ್ಟು ಹಾಳಾಗುತ್ತೆ, ಹಾಗೆಯೇ ಅಷ್ಟು ಆರೋಗ್ಯ ಕೂಡ ಒಳ್ಳೆಯದಲ್ಲ. ಸಿಂಪಲಾಗಿ ಮಾಡಿದ್ರು ಎಕ್ಸಲೆಂಟ್ ಆಗಿರುತ್ತೆ. ತಪ್ಪದೆ ಒಂದು ಸಲ ನೀವು ಕೂಡ ಈ ರೀತಿ ಟ್ರೈ ಮಾಡಿ ನೋಡಿ. ಬಿಸಿ ಬಿಸಿಯಾಗಿದ್ದಾಗೆ ತಿಂದರೆ ಚೆನ್ನಾಗಿರುತ್ತೆ. ಇನ್ನು ತಣ್ಣಗಾದ್ಮೇಲೆ ತಿಂದರೆ ಮೊಸರು ಜೊತೆ ತಿನ್ನಿ, ಇದು ತುಂಬ ಚೆನ್ನಾಗಿರುತ್ತೆ. ಗಟ್ಟಿ ಮೊಸರು ಜೊತೆ ಬ್ರೇಕ್ಫಾಸ್ಟ್ಗೂ, ಲಂಚ್ಗೂ, ಡಿನ್ನರ್ಗೂ ಎಲ್ಲದಕ್ಕೂ ಬೆಸ್ಟ್ ಆ್ಯಂಡ್ ಸೂಪರ್ ಟೇಸ್ಟಿ ರೆಸಿಪಿ. ಯಾವಾಗಲೂ ರೋಟೀನ್ ರೆಸಿಪೀಸೇ ಅಲ್ಲದೆ ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ. ತಪ್ಪದೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೆ ಕೂಡ ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ಚಾನಲ್ಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.